ಎಷ್ಟೋ ಸಲ ಅಂದ್ಕೊಳ್ತೀವಿ ಸ್ನೇಹಿತರೆ, ನಾವು ಜೀವನದಲ್ಲಿ ನಮ್ಗೇನಾದರೂ ಒಂದು ಕಷ್ಟ ಬಂತು ಅಂತ ಅಂದರೆ ನಾನು ಅಷ್ಟೆಲ್ಲ ದೇವರನ್ನು ಪ್ರಾರ್ಥಿಸ್ತೀನಿ, ಅಷ್ಟೆಲ್ಲ ಪೂಜೆ ಪುರಸ್ಕಾರನ ಮಾಡ್ತೀನಿ, ನಾನು ಅಂದ್ಕೊಂಡಿದ್ದು ಯಾಕೆ ಆಗ್ತಿಲ್ಲ, ನಾನು ಅಂದ್ಕೊಂಡಿದ್ದನ್ನು ಜೀವನದಲ್ಲಿ ದೇವರು ಯಾಕೆ ಕೊಡ್ತಿಲ್ಲ, ನಾನು ಅಷ್ಟೆಲ್ಲ ಪ್ರಾರ್ಥಿಸ್ತೀನಿ, ದೇವರನ್ನು ಹಾಗಾದರೆ ಯಾಕೆ ಪ್ರಾರ್ಥಿಸ್ಬೇಕು, ದೇವರನ್ನ ಹೇಗೆಲ್ಲ ಪ್ರಾರ್ಥಿಸಿದ್ರೆ ನಮ್ಗೆ ಅಂದ್ಕೊಂಡಿದ್ದನ್ನೆಲ್ಲ ಹೇಗೆ ಕೊಡ್ತಾನೆ ದೇವರು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ವಿಡಿಯೋನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ, ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲೆಟ್ಸ್ ಕಮ್ ಡಿಯರ್ ಫ್ರೆಂಡ್ಸ್. ಸ್ನೇಹಿತರೆ, ನಿಮ್ಗೆ ಅನಿಸುತ್ತಾ ಈ ಸ್ವರ್ಗ ನರಕ ಅನ್ನೋದು ನಾವು ಸತ್ತ ಮೇಲೆ ಬರುತ್ತಾ ಅಂತ? ಸುಳ್ಳು ಸ್ನೇಹಿತರೆ. ಯಾಕಂದರೆ ಒಂದು ಚಿಕ್ಕ ಕಲ್ಲನ್ನು ನೋಡಿ ಸ್ನೇಹಿತರೆ, ಎಷ್ಟು ಕ್ರಿಯೇಟಿವಿಟಿ ಆಗಿ ದೇವರು ಸೃಷ್ಟಿ ಮಾಡಿರ್ತಾನಲ್ವ. ಈ ಮೋಡ ನೋಡಿ, ಬೆಳಿಗ್ಗೆ ಒಂದು ಬಣ್ಣ, ಮತ್ತು ಮಧ್ಯಾಹ್ನ ಒಂದು ಬಣ್ಣ, ಸಂಜೆ ಒಂದು ಬಣ್ಣ. ಸೊ ಇಷ್ಟೆಲ್ಲ ಸೃಷ್ಟಿ ಮಾಡಿರ್ತಾನೆ. ಒಂದು ಹಣ್ಣು ಇದ್ದ ಹಾಗೆ ಇನ್ನೊಂದು ಹಣ್ಣು ಇರಲ್ಲ, ಒಂದು ಹೂ ಇದ್ದ ಹಾಗೆ ಇನ್ನೊಂದು ಹೂ ಇರಲ್ಲ. ಸೊ ಎಷ್ಟೆಲ್ಲ ಅದ್ಭುತವಾಗಿ ಸೃಷ್ಟಿ ಮಾಡಿರ್ತಾನೆ ಅಲ್ವಾ ಸ್ನೇಹಿತರೆ. ಹಾಗೆ ಯಾಕೆ ಒಂದು ಸೊಳ್ಳೆನೂ ಕೂಡ ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿರ್ತಾನಲ್ವಾ ಸ್ನೇಹಿತರೆ. ಒಂದು ಇರುವೆನೂ ಕೂಡ ಅಷ್ಟೇ ಕ್ರಿಯೇಟಿವಿಟಿಯಾಗಿ ಸೃಷ್ಟಿ ಮಾಡಿರ್ತಾನೆ. ಇಷ್ಟೆಲ್ಲ ಒಂದು ಪ್ರಕೃತಿ, ಮನುಷ್ಯ ಜನ್ಮ, ಒಳ್ಳೆ ದೇಹ, ಆರೋಗ್ಯ, ಒಳ್ಳೆ ಇಷ್ಟೆಲ್ಲ ಸೃಷ್ಟಿ ಮಾಡಿರೋ ಭಗವಂತ ನಾವು ಸತ್ತ ಮೇಲೆ ಸ್ವರ್ಗ ನರಕ ಅನ್ನೋದನ್ನು ಸೃಷ್ಟಿ ಮಾಡ್ತಾನ ಸ್ನೇಹಿತರೆ. ಈ ಸ್ವರ್ಗ ನರಕ ಅನ್ನೋದು ನಮ್ಮ ಮನಸ್ಸಿದೆಯಲ್ಲ ಸ್ನೇಹಿತರೆ, ಆ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ. ಭಗವಂತ ನಮಗೆ ಎಲ್ಲವನ್ನ ಕೊಟ್ಟಿದ್ದಾನೆ. ಕೆಲವರಿಗೆ ಹುಟ್ಟುತ್ತಾನೆ ಕೆಲವೊಂದು ನ್ಯೂನತೆ, ಮತ್ತು ಏನಾದರೂ ಒಂದು ಸಾಧನೆ ಮಾಡಬೇಕು ಅನಿಸುತ್ತೆ, ಸಾಧನೆ ಆಗ್ತಿರಲ್ಲ. ಹೀಗೆ ನಾನಾ ರೀತಿ ಎಲ್ಲವನ್ನ ಅದ್ಭುತವಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತನಲ್ಲಿ ನಾವು ಹೇಗೆ ಕೇಳಬೇಕು ಸ್ನೇಹಿತರೆ. ಸೊ ಇಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಮಗುನ ನೀವು ಎಷ್ಟು ಪ್ರೀತಿಯಿಂದ, ಹುಟ್ಟಿದಾಗಿಂದ ಪ್ರೀತಿಯಿಂದ ಅದಕ್ಕೆ ನೀವು ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ, ನಿಮಗಿಲ್ದೇನ ಇದ್ರೂ ಆ ಮಗುಗೆ ಪ್ರೀತಿಯಿಂದ ಊಟ, ಹಣ್ಣು, ತಿಂಡಿ, ಹಣ್ಣು, ಹಂಪಲು ಪ್ರತಿಯೊಂದು ಆ ಮಗುಗೆ ಏನು ಬೇಕೋ ಅವಶ್ಯಕತೆ, ಒಂದು ಒಳ್ಳೆ ಸಂಸ್ಕಾರ, ಸಂಸ್ಕೃತಿ, ಪ್ರೀತಿ, ಬಾಂಧವ್ಯ, ಹೀಗೆ ನಾನಾ ರೀತಿ ಆ ಮಗುಗೆ ಎಲ್ಲವನ್ನ ಕೊಡ್ತೀರಾ. ಸೊ ಆ ಮಗು ಆದರೂ ಬಂದು ನನಗೆ ಅಲ್ಲಿ ಶಾಲೆಯಲ್ಲಿ ಇಂಥ ಪ್ರಾಬ್ಲಮ್ ಆಯಿತು, ನನಗೆ ಇಂಥ ಪ್ರಾಬ್ಲಮ್ ಆಯಿತು, ನಾನು ಇಲ್ಲಿ ಹೋಗಲ್ಲ, ಅಲ್ಲಿಗೆ ಹೋಗಲ್ಲ ಅಂತ ಈ ಥರ ಮಗು ಏನೋ ಒಂದು ವಿಷಯದಲ್ಲಿ ಗಲಾಟೆ ಅಥವಾ ಏನಾದರೂ ಒಂದು ಪ್ರಾಬ್ಲಮ್ಸ್ನ ಬಂದು ಹೇಳ್ತಾ ಇದ್ದಾಗ ನಿಮಗೆ ಎಷ್ಟು ಕೋಪ ಬರುತ್ತೆ ಅಲ್ವಾ, ಎಷ್ಟು ಬೇಜಾರಾಗುತ್ತೆ ಅಲ್ವಾ. ನಾನು ಇಷ್ಟು ಕೇರ್ ಮಾಡಿ ಇಷ್ಟು ಚೆನ್ನಾಗಿ ನೋಡಿಕೊಂಡ್ರೂ ಈ ಮಗು ಯಾಕೆ ಇಷ್ಟೊಂದು ಇದು ಮಾಡುತ್ತೆ, ಮುಂದೆ ಚೆನ್ನಾಗಿ ಓದುತ್ತಾ, ಒಂದು ಸಾಧನೆ ಮಾಡುತ್ತಾ ಅಂತ ಅನಿಸುತ್ತೆ ಅಲ್ವಾ ಸ್ನೇಹಿತರೆ. ನಿಮಗೆಲ್ಲ ಎಷ್ಟು ಆರೋಗ್ಯ ಕೊಟ್ಟಿದ್ದಾನೆ ಭಗವಂತ, ಎಷ್ಟೊಳ್ಳೆ ಬ್ಯೂಟಿ ಕೊಟ್ಟಿದ್ದಾನೆ, ಎಷ್ಟೆಲ್ಲ ಸಂಬಂಧಗಳ, ಪವಿತ್ರವಾದ ಸಂಬಂಧಗಳನ್ನು ಕೊಟ್ಟಿದ್ದಾನೆ. ಇಂತಹ ಸೃಷ್ಟಿ ಮಾಡಿರ್ತಕ್ಕಂತಹ ಭಗವಂತನಲ್ಲಿ ನಾವು ಹೇಗೆ ಕೇಳಬೇಕು ಅಲ್ವಾ ಸ್ನೇಹಿತರೆ. ಭಗವಂತನ ಮುಂದೆ ಹೋಗಿ ಸ್ನೇಹಿತರೆ ಒಂದು ಗ್ಲೋರಿಫಿಕೇಷನ್ ಮಾಡಿ. ಅಂದರೆ ನೀವು ಮೊದಲು ಥ್ಯಾಂಕ್ಸ್ ಹೇಳಿ ಭಗವಂತನಿಗೆ. ಅಪ್ಪ, ತಂದೆ, ನನಗೆ ಇಷ್ಟೊಂದು ಒಳ್ಳೆ ಸಂಬಂಧ ಕೊಟ್ಟಿದ್ಯಾ, ಇಷ್ಟೊಂದು ಒಳ್ಳೆ ಆರೋಗ್ಯ ಕೊಟ್ಟಿದ್ಯಾ, ಅಪ್ಪ ಅಮ್ಮನ ಆರೋಗ್ಯವನ್ನು ಕಾಪಾಡಿದ್ಯಾ, ಒಳ್ಳೆ ಹೆಂಡತಿ ಮಕ್ಕಳನ್ನ ಕೊಟ್ಟಿದ್ಯಾ, ಒಳ್ಳೆ ಗಂಡ ಮಕ್ಕಳನ್ನ ಕೊಟ್ಟಿದ್ಯಾ, ಒಳ್ಳೆ ಸಂಸಾರನ ಕೊಟ್ಟಿದ್ಯಾ, ಒಳ್ಳೆ ಕೆಲಸನ ಕೊಟ್ಟಿದ್ಯಾ, ಒಳ್ಳೆ ದೇಹನ ಕೊಟ್ಟಿದ್ಯಾ. ಹೀಗೆ ನಿಮಗೆ ಇರ್ತಕ್ಕಂತಹ ಏನು ಒಳ್ಳೇದಿದೆ ಅದನ್ನೆಲ್ಲ ಹೋಗಿ ಥ್ಯಾಂಕ್ಸ್ ಹೇಳಿ ಸ್ನೇಹಿತರೆ. ಯಾಕಂದರೆ ನಮಗೆ 3 ದಿನದ ಬದುಕಲ್ಲಿ ಭಗವಂತ ನಮಗೆಲ್ಲವನ್ನ ಕೊಟ್ಟಿದ್ದಾನೆ. ಇವತ್ತು ಕಣ್ಣು ಮುಚ್ಚಿ ಬೆಳಿಗ್ಗೆ ಕಣ್ಣು ತೆಗೆದ್ರೆ ಅದರಂಥ ನಾವು ಕಣ್ಣು ಮುಚ್ಚಿ ಮಲಗಿ ಬೆಳಗ್ಗೆ ಎದ್ದರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೊಂದಿಲ್ಲ ಸ್ನೇಹಿತರೆ. ಈ ಜೀವನದಲ್ಲಿ ಇಷ್ಟೆಲ್ಲ ಕೊಟ್ಟಿರೋ ಭಗವಂತನ ಹತ್ರ ಹೋಗಿ ಮೊದಲು ನಾವು ಥ್ಯಾಂಕ್ಸ್ ಹೇಳಬೇಕಲ್ವಾ ಸ್ನೇಹಿತರೆ. ಜೀವನದಲ್ಲಿ ಒಂದೊಂದು ನಿಮಿಷನೂ ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ನಾವು ಈ ಸಾವಿಗೆ ಹತ್ತಿರ ಆಗ್ತಾ ಹೋಗ್ತೀವಿ ಹೊರತು ನಾವು ದೂರ ಆಗ್ತಾ ಹೋಗಲ್ಲ. ಹಾಗಾಗಿ ನಿಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ, ನಿಮಗೆ ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ವಿಷಯಗಳಿಗೆ ಮೊದಲು ಹೋಗಿ ದೇವ್ರಿಗೆ ಥ್ಯಾಂಕ್ಸ್ ಹೇಳಿ. ಆತನ ಕೈಂಡ್ನೆಸ್ ಅಂದರೆ ಅವನ ಕರುಣೆಯಿಂದನೇ ನಾವು ಇರೋದು. ಇಲ್ಲಿ ಪ್ರಪಂಚ ಅವನ ಕರುಣೆಯಿಂದನೇ ಕೂಡ, ಅವನಿಂದನೇ ಸೃಷ್ಟಿಯಾಗಿರೋದು. ಒಂದು ದಿನ ಏನಾದರೂ ಸೂರ್ಯ ಹುಟ್ಟಲಿಲ್ಲ ಅಂದರೆ ಅಥವಾ ರಾತ್ರಿ ಆಗಲಿಲ್ಲ ಅಂತ ಅಂದರೆ ಈ ಪ್ರಪಂಚ ಅನ್ನೋದು ಅಲ್ಲೋಲ ಕಲ್ಲೋಲ ಆಗುತ್ತೆ.
ಅಲ್ವಾ ಸ್ನೇಹಿತರೆ? ಮಳೆ ಬರ್ತಕ್ಕಂತಹ ಸಮಯದಲ್ಲಿ ಮಳೆ ಬರಲಿಲ್ಲ ಅಂತ ಅಂದರೆ ಎಷ್ಟೆಲ್ಲ ಹಾನಿಯಾಗುತ್ತೆ ಅಲ್ವಾ ಸ್ನೇಹಿತರೆ? ಸೊ ನೀವು ಇಷ್ಟೆಲ್ಲ ಕೊಟ್ಟಿರೋ ಭಗವಂತನಿಗೆ ಮೊದಲು ಹೋಗಿ ಥ್ಯಾಂಕ್ಸನ್ನು ಹೇಳಿ. ನಿಮ್ಗೆ ಏನೇನು ಕೊಟ್ಟಿದ್ದಾನೋ ಅದಕ್ಕೆಲ್ಲ ಹೋಗಿ ನೀವು ಥ್ಯಾಂಕ್ಸ್ ಹೇಳಿ ಸ್ನೇಹಿತರೆ. ಸೊ ಯಾಕಂದರೆ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದನ್ನು ನೀವು ಕೇಳಿರ್ಬೋದು. ಅಂದರೆ ಅಫರ್ಮೇಷನ್, ನೀವು ಏನು ಅಂದ್ಕೊಳ್ತೀರಾ ಅದನ್ನು ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನ ಆಲ್ರೆಡಿ ಆಗಿದೆ ಅಂತ ಅಂದ್ಕೊಳ್ತೀರಾ. ಹಾಗೆ ನಿಮಗೆಲ್ಲ ಏನೆಲ್ಲ ಕೊಟ್ಟಿದ್ದಾನೆ ಭಗವಂತ, ಹಾಗೆಯೇ ಈ ಎಲ್ಲದಕ್ಕೂ ಕೂಡ ಥ್ಯಾಂಕ್ಸನ್ನು ಹೇಳಿ ಸ್ನೇಹಿತರೆ. ಸೊ ನೀವೇನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ತಪ್ಪು ಮಾಡಿದರೆ ಭಗವಂತನ ಹತ್ರ ಹೋಗಿ ಮೊದಲು ಕ್ಷಮೆ ಕೇಳಿ. ಯಾಕಂದರೆ ಇದು ಕಲಿಯುಗ. ನೀವು ಮಾಡಿದ ತಪ್ಪನ್ನು ನೀವೇ ಅನುಭವಿಸ್ಬೇಕಾಗತ್ತೆ ಸ್ನೇಹಿತರೆ, ಯಾರೂ ಬರಲ್ಲ ಇಲ್ಲಿ. ನೀವು ಏನು ತಪ್ಪು ಮಾಡಿರ್ತೀರ ಆ ತಪ್ಪನ್ನು ನೀವೇ ಅನುಭವಿಸಿ ರಿಟರ್ನ್ಸ್ ಬರುತ್ತೆ. ನೀವು ಒಬ್ಬರು ಮೋಸ ಮಾಡಿರಿ ಅಥವಾ ಒಂದು ಕಳ್ತನ ಮಾಡಿರಿ, ಒಬ್ರಿಗೆ ಹೊಡೆದಿರಿ, ಮತ್ತೊಂದು ಏನೋ ಒಂದು ಮಾಡಿರಿ, ಅದು ರಿಟರ್ನ್ಸ್ ಆಗೇ ಆಗುತ್ತೆ. ಇದು ಕಲಿಯುಗ. ನೀವು ತಪ್ಪು ಮಾಡಿ ಬಿಟ್ಟಿರಿ, ಗೊತ್ತಿದ್ದು ಮಾಡಿರ್ತೀರಾ ಗೊತ್ತಿಲ್ಲದೆ ಮಾಡಿರ್ತೀರಾ, ಸೆಕೆಂಡ್ರಿ. ಹೋಗಿ ಭಗವಂತನ ಹತ್ರ ಕ್ಷಮೆ ಕೇಳಿ. ಕೊನೆಗೆ ನಿಮಗೇನು ಬೇಕು ಅದನ್ನು ಬೇಡ್ಕೊಳ್ಳಿ, ಕೇಳ್ಕೊಳ್ಳಿ. ಭಗವಂತ ನನಗಿಂಥದನ್ನು ದಯಮಾಡಿಸು ಅಂತ ಕೇಳ್ಕೊಳ್ಳಿ ಸ್ನೇಹಿತರೆ. ಸೊ ಹೀಗೆಲ್ಲ ದೇವ್ರಿಗೆ ಒಂದು ಥ್ಯಾಂಕ್ಸನ್ನು ಹೇಳಿ. ಯಾಕಂದರೆ ಅದ್ಭುತವಾದ ಜೀವನ ಸ್ನೇಹಿತರೆ. ಈ ಅದ್ಭುತವಾದ ಜೀವನದಲ್ಲಿ ನಾವು ಹೇಗೆ ಈ ಜೀವನದಲ್ಲಿ ನಡೆಸ್ಕೊಂಡು ಹೋಗ್ತೀವಿ, ನಾವು ಸ್ವರ್ಗನ ತಗೊಂಡು ಹೋಗ್ತೀವ ನರ್ಕನ ತಗೊಂಡು ಹೋಗ್ತೀವ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟೋ ಜನ ಸ್ನೇಹಿತರೆ ಈ ನೀರಿಗೋಸ್ಕರ ಹಂಬಲಿಸ್ತಾ ಇರ್ತಾರೆ, ಊಟಕ್ಕೋಸ್ಕರ ಹಂಬಲಿಸ್ತಾ ಇರ್ತಾರೆ. ಸೊ ಎಷ್ಟೋ ಜನ ಇದೆಲ್ಲ ಯಾಕೆ ಸ್ನೇಹಿತರೆ, ಎಷ್ಟೋ ಜನ ನನ್ನ ಕಣ್ಣಾರೆ ನೋಡಿದ್ದೀನಿ. ಒಂದು ಹೊತ್ತು ಊಟಕ್ಕೋಸ್ಕರ ಬಸ್ ಸ್ಟಾಪ್ ಅಲ್ಲಿ ಇಲ್ಲಿ ಎಲ್ಲ ಅಲೆದಾಡ್ತಾ ಇರ್ತಾರೆ. ಯಾಕೆ ಸ್ನೇಹಿತರೆ? ಕಣ್ಣಿರಲ್ಲ, ಕೆಲವ್ರಿಗೆ ಕಾಲಿರಲ್ಲ, ಅಂಥವರೆಲ್ಲ ಜೀವನ ಮಾಡ್ತಾ ಇಲ್ವಾ ಸ್ನೇಹಿತರೆ? ಹಾಗೆ ಸಮಸ್ಯೆ ಬತ್ತು ಅಂದ ತಕ್ಷಣ ನಾವು ಕುಗ್ಗೋಗಬಾರ್ದು. ಆ ಸಮಸ್ಯೆಗೆ ಪರಿಹಾರ ಏನು ಬೇಕು ಅನ್ನೋದನ್ನು ನಾವು ಸೊಲ್ಯೂಷನ್ ಹುಡಿಕೊಂಡು ಆ ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ, ಇಷ್ಟೊಂದೊಳ್ಳೆ ಇದೆಲ್ಲ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಮುಖಾಂತರ ಕೊನೆಗೆ ನಿಮ್ಗೆ ಏನು ಬೇಕೋ ಅದನ್ನು ಕೇಳ್ಕೊಳ್ಳಿ ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಂದೊಂದು ಒಳ್ಳೆ ಹೊಸ ವಿಷಯದೊಂದಿಗೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.